ಕನ್ನಡ ಮಾತಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಇರ್ಬೇಕು ನಮಗೆ. ಅದು ತುಂಬಾ ಇಷ್ಟ ಆಗುತ್ತೆ ಮಾತಾಡ್ಬೇಕಂದ್ರೆ ಕನ್ನಡ, ಒಂಥರ ಫೀಲಿಂಗ್ ಆಗುತ್ತೆ. ನಾನು ಈ ಬಿಸ್ನೆಸ್ ಅಲ್ಲಿ ಹೋಗ್ಬೇಕು, ಅಪ್ಪನ ಸಪೋರ್ಟ್ ಮಾಡಬೇಕು. ಅವರು ಸುಮಾರು ವರ್ಷದಿಂದ ಮಾಡ್ತವ್ರೆ, ಅವ್ರು ಹೆಂಗ್ ಕಷ್ಟ ಬಿದ್ದಿರ್ಬೋದಂತ ಅದನ್ನ ನೋಡಿ ನಮಗೂ ಇಂಟ್ರೆಸ್ಟ್ ಬಂತು. ಸಕ್ಸಸ್ ಮಂತ್ರ ಅಂತ ಹೇಳ್ಬೋದು ಬ್ಯಾಕ್ಗ್ರೌಂಡ್ ಸಪೋರ್ಟೇ. ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಕ್ಸಸ್ ಅಂದರೆ ಮೇನ್ ಈಸ್ ಏನೊಂದು ಹೆಚ್ಚು ಕಮ್ಮಿ ಆದರೂ ಆಚೆಗೆ ಗೊತ್ತಾಗಬಾರ್ದು ಏನಾಯಿತು. ಯಾಕಂದರೆ ಆಚೆ ಜನರಿಗೆ ಗೊತ್ತಾದರೆ ಅವ್ರು ಒಂದು 10 ಮಾತು ಜಾಸ್ತಿನೇ ಹೇಳ್ತಾರೆ. ಅವಾಗ ಏನಾಗುತ್ತೆ, ಏಟ್ ಬಿದ್ದಿದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಣೇಶ್ ಪಟೇಲ್ ಅಂತ. ನಾನು ಬೆಂಗಳೂರಲ್ಲೇ ಓದಿ ಬೆಳೆದಿರೋದು. ನಮ್ಮ ಊರಿರೋದು ರಾಜಸ್ಥಾನಲ್ಲಿ. ನಮ್ಮ ತಂದೆಯವರು ಬೆಂಗಳೂರಲ್ಲಿ ಬಂದಿದ್ದು 1998ರಲ್ಲಿ. ಅದಕ್ಕಿಂತ ಮೊದಲು ಅವರು ತುಂಬ ಕಷ್ಟಗಳು ಪಟ್ಟವ್ರೆ. ಚಿಕ್ಕ ವಯಸ್ಸಲ್ಲೇ ಅವರು ಕೆಲಸಕ್ಕೆ ಆಚೆ ಹೋಗಿದ್ರು. ಎಲ್ಲ ಅಪ್ಪ ಅಮ್ಮನ ಬಿಟ್ಟು ಕೆಲಸಕ್ಕೆ ಹೋಗಿದ್ರು. ಯಾಕಂದರೆ ಅವಾಗ ತುಂಬ ಪೂರ್ ಫ್ಯಾಮಿಲಿ ಆಗಿದ್ರಿ ನಾವು. ತಿನ್ನೋಕ್ಕೂ ಅಷ್ಟೇನು ಇರಲಿಲ್ಲ ಮನೆಯಲ್ಲಿ. ಅದಕ್ಕಾಗಿ ಅವ್ರು ಆಚೆ ಹೋಗಿದ್ರು. 10 ವಯಸ್ಸಲ್ಲೇ ಅವ್ರ ಕೆಲಸಕ್ಕೆ ಹೋಗಿದ್ರು ಆಚೆ. ಒಂದು 15-20 ವರ್ಷ ಬೇರೆ ಬೇರೆ ಕಡೆ ಬೇರೆ ಜಾಗದಲ್ಲಿ ಕೆಲಸ ಮಾಡಿದರು. ಅದಾದಮೇಲೆ ಬೆಂಗಳೂರಿಗೆ ಬಂದು 1984ರಲ್ಲಿ ಇಲ್ಲಿ ಕೆಲಸವನ್ನು ಕಲ್ತಿದ್ರು. ಕಲ್ತಾದ್ಮೇಲೆ 1998ರಲ್ಲಿ. ಅದೇ ಕೆಲಸ ಅಂದರೆ ಏನು ಕೆಲಸ ಅಂದರೆ ಫ್ಯಾನ್ಸಿ ಸ್ಟೋರು. ಎಲ್ಲ ಮಿಕ್ಸ್ ಐಟಮ್, ಫ್ಯಾನ್ಸಿ, ಸ್ಟೇಷ್ನರಿ, ಗಿಫ್ಟು, ಟಾಯ್ಸು ಅವೆಲ್ಲ ಕಲ್ತಿದ್ರು. ಆಮೇಲೆ ಅದಾದಮೇಲೆ 1998ಅಲ್ಲಿ ವಿದ್ಯಾರಣ್ಯಪುರದಲ್ಲಿ ಶುರು ಮಾಡಿದ್ರು. ಆವಾಗ ಇನ್ವೆಸ್ಟ್ಮೆಂಟು, ಬಂಡವಾಳ ತುಂಬ ಕಮ್ಮಿ ಇತ್ತು. ಅದ್ರ ಜೊತೆ ವ್ಯಾಪಾರನೂ ತುಂಬ ಕಮ್ಮಿ ಇತ್ತು. 500 ಇಲ್ಲ 1000, 2000 ಮ್ಯಾಕ್ಸಿಮಮ್. 1000 ಆದೇನೆ ತುಂಬ ಖುಷಿ ಪಟ್ಟಿದ್ರು, ಇವತ್ತು 1000 ರೂಪಾಯಿ ವ್ಯಾಪಾರ ಆಯ್ತಂತ. ಅದಾದಮೇಲೆ ಅವ್ರದ್ದು ಮನೆಗೆ, ಅಂಗಡಿ ಮನೆಗೆ ಹೋಗೋದು ಬರೋದು ತುಂಬ ಕಷ್ಟ ಇತ್ತು. ಯಾಕಂದ್ರೆ ಅವಾಗ ಬಸ್ಗಳು ತುಂಬ ಓಡಾಡ್ತಿರ್ಲಿಲ್ಲ. ಒಂದೇ ಬಸ್ ಇದ್ದಿದ್ದು ವಿದ್ಯಾರಣ್ಯಪುರ ಸ್ಟಾಪಲ್ಲಿ ಇರಲಿಲ್ಲ. ಅದೂ ನಂಜಪ್ಪ ಸರ್ಕಲ್ಲು. ವಿದ್ಯಾರಣ್ಯಪುರದಿಂದ ನಂಜಪ್ಪ ಸರ್ಕಲ್ಲು 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಮತ್ತಿಕೆರೆ ಹೋಗ್ತಿದ್ರು. ನಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ನಡ್ಕೊಂಡು. ಅವಾಗ ಕಷ್ಟ ಇತ್ತು, ಯಾಕಂದ್ರೆ ಅವಾಗ ವೆಹಿಕಲ್ಸ್ ತುಂಬಾ ಇರ್ಲಿಲ್ಲ. ಮತ್ತೆ ಅಕ್ಕಪಕ್ಕ ಕಾಡು ಥರನೇ ಇತ್ತು ನೋಡಕ್ಕೆ. ಮತ್ತೆ ಬಸ್ಸು ಇಲ್ಲಿ ಜನ ತುಂಬಾ ಕಮ್ಮಿ ಇದ್ರು ಓಡಾಡಕ್ಕೆ. ಅದಕ್ಕಾಗಿ ಅವರು ಅಲ್ಲಿಂದ ಹೋಗೋದು ಬರೋದು ಮಾಡ್ತಿದ್ರು. ಅದಾದ್ಮೇಲೆ ಸುಮಾರು ವರ್ಷ ಆದ್ಮೇಲೆ ವಿದ್ಯಾರಣ್ಯಪುರದಲ್ಲೇ ಬಾಡಿಗೆ ಮನೆಯಲ್ಲಿ ಇರಕ್ಕೆ ಶುರು ಮಾಡಿದ್ರು. ಅವಾಗ ಬಾಡಿಗೆ 300-400 ತಿಂಗಳು ಇತ್ತು. ಹೌದು. ಚಿಕ್ಕ ಮನೆ, ಚಿಕ್ಕ ಹಾಲು, ಅಲ್ಲೇ ಊಟ ಮಾಡ್ತಿದ್ರು, ಅಲ್ಲೇ ಮಲಗ್ತಿದ್ರು ಒಂದು ಹಾಲಲ್ಲೇ. ಅಂದ್ರೆ ನಿಮ್ದು ಜಾಯಿಂಟ್ ಫ್ಯಾಮಿಲಿನಾ ಅವಾಗ? ಇವಾಗೂ ಜಾಯಿಂಟೇ, ಮೊದ್ಲಿಂದಾನು ಜಾಯಿಂಟೇ ಇದ್ದಿದ್ದು. ನಮ್ಮಲ್ಲಿ ಜಾಸ್ತಿ ಜಾಯಿಂಟ್ ಫ್ಯಾಮಿಲಿನೇ ಇರೋದು. ಪ್ರಿಫರ್ ಮಾಡೋದು. ಹೌದು, ಪ್ರಿಫರು. ಮತ್ತೆ ಈ ಜೊತೆಗೆ ಇಷ್ಟಪಡ್ತಾರೆ ಅವರು, ಇರಕ್ಕೆ ಇಷ್ಟಪಟ್ಟಾರ ಜೊತೆಗೆ. ಇವಾಗೆಲ್ಲ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತೀವಿ. ಸೊ ನಿಮ್ ಇದ್ರಲ್ಲಿ ಮಾತ್ರ ಜಾಯಿಂಟ್? ನಮ್ಮಲ್ಲಿ ಮೊದ್ಲಿಂದಾನು ತಾತಂದಿರ ಕಾಲಿಂದಾನೇ ಅವರು ಹೇಳ್ಕೊಟ್ಟವ್ರೆ, ಜಾಯಿಂಟ್ ಫ್ಯಾಮಿಲಿ ಆಗೇ ಇರಬೇಕು, ಖುಷಿಯಾಗಿರ್ಬೇಕು. ಏನೊಂದು ಹೆಚ್ಚು ಕಮ್ಮಿ ಆದ್ರೂ ಆಚೆಗೆ ಗೊತ್ತಾಗಬಾರ್ದು ಏನಾಯ್ತು. ಯಾಕಂದ್ರೆ ಆಚೆ ಜನರಿಗೆ ಗೊತ್ತಾದ್ರೆ ಅವ್ರು ಒಂದು 10 ಮಾತು ಜಾಸ್ತಿನೇ ಹೇಳ್ತಾರೆ. ಅವಾಗ ಏನಾಗತ್ತೆ, ನಮ್ಮ ಕಡೆನೆ ಏನು ಅನ್ಕೊಟ್ಟೇವಿ, ಇವ್ ನನ್ನ ತಮ್ಮ, ಇವ್ ನಮ್ಮ ಅಣ್ಣ ಹಿಂಗೆ ಹೇಳ್ತವನ ಹಂಗೆ ಹೇಳ್ತವನ, ಅಲ್ಲೇ ಫೈಟಿಂಗ್ ಶುರು ಆಗಕ್ ಮಾಡುತ್ತೆ. ಆ ಥರ ಏನು ಆಗ್ಬಾರ್ದಂತ ಮೊದ್ಲಿಂದಾನು ಅವ್ರು ಏನೇ ಸಮಸ್ಯೆ ಇದ್ರು ನಿಮ್ಮಲ್ಲೇ ಅದನ್ನ ಸಾಲ್ವ್ ಮಾಡ್ಬೇಕು. ಮನೆಯಲ್ಲೇ, ಆಚೆ ಹೋಗಿ ಹೇಳ್ಬಾರ್ದು ಜನರ ಯಾರು ಸಾಲ್ವ್ ಮಾಡಕ್ ಬರಲ್ಲ. ಹೌದು, ಅವ್ರು ಇನ್ನ ಜಾಸ್ತಿ ಬೇದಿ ಹಾಕಕ್ಕೇನೆ ಬರ್ತಾರೆ. ಸೊ ನೀವು ಇದು ಆವಾಗಿನ ಕಾಲಕ್ಕೆ ನಿಮ್ಮ ತಂದೆಯವರು ಹೊಸದಾಗಿ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ತುಂಬಾ ಖರ್ಚಾಗಿರುತ್ತೆ. ಅವಾಗ ಎಷ್ಟಾಯ್ತು, ಮತ್ತೆ ಅದನ್ನ ಹೇಗೆ ಅಮೌಂಟ್ನ ಇದ್ ಮಾಡಿದ್ರು ಅವರು? ಅದು ಸ್ಟಾರ್ಟ್ ಮಾಡೋವಾಗ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ಅವಾಗ ಬ್ಯಾಕ್ ಸಪೋರ್ಟ್ ಇತ್ತು ಹೇಳ್ಬೋದು. ಯಾಕಂದ್ರೆ ನಮ್ಮಪ್ಪ ಭಾವ ಅವರು ಸಪೋರ್ಟ್ ಮಾಡೋದ್ರಿಂದ ಒಂದು ಅಂಗಡಿ ಶುರು ಆಯ್ತು. ಸಪೋರ್ಟ್ ಅಂದ್ರೆ ಬರೀ ದುಡ್ಡಿನ ಸಪೋರ್ಟ್ ಬರಲ್ಲ, ಅದ್ರ ಜೊತೆ ಬೇರೆ ಪಾರ್ಟಿ ಇಲ್ಲ ಕಂಪನಿ ಆಗಿರಲಿ ಅವ್ರ ಜೊತೆ ಲಿಂಕ್ ಮಾಡೋದು, ಅವರಿಂದ ಐಟಮ್ ತಗೊಂಡು ಬರೋದು, ಅದು ಮೇನ್ ಸಪೋರ್ಟು ಇರುತ್ತೆ. ದುಡ್ಡು ಜೊತೆ ಫ್ರೆಂಡ್ಲಿ ಆಗಿ ಬೇರೆಯವ್ರನ್ನ
ಹೇಳೋದು, ನೋಡಪ್ಪ ಇವರು ಚೆನ್ನಾಗಿದ್ದಾರೆ, ನಿಮಗೆ ನಿಮ್ಮ ಜೊತೆ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ, ಇವ್ರನ್ನ ಈ ಐಟಮ್ ಕೊಡಿ, ಈ ಪ್ರಾಡಕ್ಟ್ ಕೊಡಿ, ನಿಮಗೆ ಟೈಮ್ ಟು ಟೈಮ್ ದುಡ್ಡು ಕೊಡ್ತಾ ಇದ್ದಾರೆ. ಅದು ಮೇನ್ ಸಪೋರ್ಟ್ ಹೇಳ್ಬೋದು. ದುಡ್ಡು ಜೊತೆಗೆ ಅದನ್ನು ಬರುತ್ತೆ. ಸೊ ಮಾರಲ್ ಸಪೋರ್ಟು ಇರುತ್ತೆ ನಿಮಗೆ, ಒಂದು ಹಣದ ಸಪೋರ್ಟು. ಹಣ ಸಪೋರ್ಟ್ ಜೊತೆಗೆ ಕಮ್ಯುನಿಕೇಷನ್ನು, ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಹೇಗಿರಬೇಕು, ವ್ಯವಹಾರ ಮಾಡಬೇಕು, ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರು ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡಬೇಕು, ನೋಡಿ ಇವಾಗ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ, ವ್ಯಾಪಾರ ಡೌನ್ ಇದೆ, ಡೌನ್ಫಾಲ್ ಇದೆ, ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ಅವಾಗ ನೀವು ಫ್ರೆಂಡ್ಲಿ ಮ್ಯಾನರಿಂದ ಕೇಳಿದಾಗ ಯಾರೇ ಆಗಿರಲಿ ಅವ್ರು ನಿಮಗೆ ನಿಮ್ಮ ಮೇಲೆ ದಬಾವ್ ಮಾಡಿ ಹೇಳಲ್ಲ, ಇವಾಗೆ ಕೊಡಿ ಅಂತ. ಸೊ ಆ ಒಂದು ಸಪೋರ್ಟು ಚೆನ್ನಾಗಿದೆ ನಿಮ್ಮ ಕಮ್ಯುನಿಟಿ. ಸಪೋರ್ಟ್ ಚೆನ್ನಾಗಿದೆ. ಸಪೋರ್ಟಿಂದಾನೇ ನಮ್ಮಲ್ಲಿ ಬಿಸ್ನೆಸ್ಸು ಗ್ರೋ ಆಗಕ್ಕೆ ಶುರು ಆಗುತ್ತೆ. ಯಾಕಂದರೆ ಮೇನ್ ಇರೋದು ಈ ಐಟಮ್ ಇನ್ವೆಸ್ಟ್ಮೆಂಟು. ಎಲ್ಲ ನಾವು ಕ್ಯಾಶಲ್ಲಿ ತರೋಕ್ಕಾಗಲ್ಲ. ಪ್ರತಿ ಸಲ ನಮ್ಮ ಕೈಯಲ್ಲಿ ಕ್ಯಾಶ್ ಇರಲ್ಲ. ಬೇರೆ ಏನು ತುಂಬ ಸುಮಾರು ಖರ್ಚುಗಳಿರುತ್ತೆ, ಅಂಗಡಿ ಬಾಡಿಗೆ ಇರುತ್ತೆ, ಬೇರೆ ಖರ್ಚು ಬರ್ತಾ ಇರುತ್ತೆ, ಹೇಳೋಕ್ಕಾಗಲ್ಲ ಯಾವಾಗ ಯಾವ ಖರ್ಚು ಬರುತ್ತೆ. ಅದು ಬಿಟ್ಟು ಪ್ರಾಡಕ್ಟ್ ಸಪೋರ್ಟು, ಟೈಮ್ ಟು ಟೈಮ್ ಕೊಡೋದು ಅವ್ರ ಐಟಮು. ನಮ್ಮ ಕೈಯಿಂದ ಡಿಲೇ ಆಗಿಬಿಟ್ರು ಅವರು ಒಂದು ಸಪೋರ್ಟ್ ಕೊಡೋದು ಬ್ಯಾಕ್ಗ್ರೌಂಡಿಂದ, ಅದೂ ಮುಖ್ಯನೇ ಬಿಸ್ನೆಸ್ಸಲ್ಲಿ. ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ. ಚಾಲೆಂಜಸ್ ತುಂಬ ಫೇಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಾವು ಫೇಸ್ ಮಾಡಿಬಿಟ್ರೆ ಮುಂದೆ ನಾವು ಸಕ್ಸಸ್ಫುಲ್ ಆಗ್ಬೋದು. ಯಾಕಂದರೆ ನಮ್ಗೆ ಗೊತ್ತಿರೋದು ನಾವು ಏನೇನು ಫೇಸ್ ಮಾಡಿದ್ದೀವಿ, ಆ ಚಾಲೆಂಜ್ನ ಹೇಗೆ ನಾವು ಆಚೆ ಬರಬೇಕು, ಚಾಲೆಂಜ್ನ ಹೇಗೆ ತೆಗಿಬೇಕು, ಅದನ್ನ ಹೆಂಗೆ ಫಿನಿಶ್ ಮಾಡ್ಬೇಕಂತ ನಮ್ಗೆ ಗೊತ್ತಿರುತ್ತೆ ಮುಂದೆ. ಸ್ಟಾರ್ಟಿಂಗಲ್ಲಿ ನಾವು ಕಷ್ಟಪಡಿದಾಗ ಆಮೇಲೆ ಯಾವುದೇ ಚಾಲೆಂಜ್ ಬಂದು ನಾವು ಈಸಿಯಾಗಿ ಫೇಸ್ ಮಾಡ್ಬೋದು, ತೊಂದರೆ ಬರಲ್ಲ. ಆಮೇಲೆ ಬೇರೆಯವ್ರನ್ನ ಹೇಳ್ಬೋದು, ಈ ಥರ ಚಾಲೆಂಜು ಫೇಸ್ ಮಾಡ್ತಿದ್ಯಾ, ಈ ಥರ ಮಾಡು, ಆ ಥರ ಮಾಡು, ಸ್ವಲ್ಪ ಇದು ರಿಲೀಸ್ ಆಗುತ್ತೆ ಸ್ಟ್ರೆಸ್. ಅವರು ಇರೋ ಸ್ಟ್ರೆಸ್ ನಾವು ರಿಲೀಸ್ ಮಾಡ್ಬೋದು. ಹೌದು. ಸಕ್ಸಸ್ ಮಂತ್ರ ಅಂತ ಹೇಳ್ಬೋದು ಬ್ಯಾಕ್ಗ್ರೌಂಡ್ ಸಪೋರ್ಟೇ ಮೇನ್ ಬಿಸ್ನೆಸ್ ಅಲ್ಲಿ ಬೇಕಾಗಿರೋದು. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಅಂದ್ರೆ ಫೇಲ್ ಆಗೇ ಆಗುತ್ತೆ ಬಿಸ್ನೆಸ್. ಯಾಕಂದ್ರೆ ಮೇನ್ ಇರೋದು ದುಡ್ಡು ಮೇಲೆ ಎಲ್ಲ ಇರೋದು. ದುಡ್ಡು ಇದ್ರೆ ನಾವು ಏನಾದ್ರು ಮಾಡ್ಬೋದು. ದುಡ್ಡಿಲ್ಲ ಅಂದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಹೋಗಿ ಕೆಲಸ ಮಾಡಿ ದುಡಿಬೇಕು. ಹೌದು. ಸೊ ಒಂದು ಬಿಸ್ನೆಸ್ ಅಂತ ಬಂದಾಗ ಪ್ರಾಫಿಟ್ ಲಾಸ್ ಅನ್ನೋದು, ಪ್ರಾಫಿಟ್ ಲಾಸ್ ಅದು ಇದ್ದೇ ಇರುತ್ತೆ. ಅಪ್ಸ್ ಅಂಡ್ ಡೌನ್. ಲಾಸ್ ಸುಮಾರು ಸರಿ ಆಗಿದೆ ಹೇಳ್ಬೋದು. ಆ ಲಾಸ್ನ ನಾವು ರಿಕವರ್ ಮಾಡೋಕ್ಕೂ ತುಂಬ ಟೈಮ್ ಬೇಕು. ತಕ್ಷಣನೇ ರಿಕವರ್ ಮಾಡೋಕ್ಕಾಗಲ್ಲ. ರಿಕವರ್ ಮಾಡೋಕ್ಕೂ ನಾವು ಇನ್ನೊಬ್ರನ್ನ ರಿಕ್ವೆಸ್ಟ್ ಮಾಡಬೇಕು, ಇವಾಗ ನನ್ನ ಕೈಯಲ್ಲಿ ಆಗ್ತಿಲ್ಲ ಕೊಡೋಕ್ಕೆ, ಇವಾಗ ನಾವು ಪರ್ಚೇಸ್ ಮಾಡಿರ್ತೀವಿ ಐಟಮ್ನು, ಅದು ಟೈಮ್ ಟು ಟೈಮ್ ನಾವು ಕೊಡೋಕ್ಕಾಗಲ್ಲ, ಲಾಸ್ ಆಗಿರುತ್ತೆ. ಅದನ್ನ ರಿಕವರ್ ಮಾಡೋಕ್ಕೂ ಟೈಮ್ ಬೇಕು. ಆವಾಗ ಅವ್ರ ಸಪೋರ್ಟ್ ಕೊಡೋದು ಅದು ಮುಖ್ಯನೇ. ಓಕೆ. ಆ ಟೈಮಲ್ಲಿ ಅವ್ರು ಸಪೋರ್ಟ್ ಕೊಟ್ಟರೆ ನಾವು ಅಂದ್ಕೋತೀವಿ, ಇವ್ರು ನಮ್ಮ ಜೊತೆ ಚೆನ್ನಾಗಿದ್ದಾರೆ, ನಮ್ಮ ಒಳ್ಳೇದಕ್ಕೆ ಅವ್ರು ಸಪೋರ್ಟ್ ಮಾಡ್ತವ್ರೆ. ನಮ್ಮನ್ನ ಆದರೂ ಐಟಮ್ ಕೊಟ್ಟವ್ರು, ನಮ್ಮ ಹತ್ರ ದುಡ್ಡು ಇಲ್ಲ ಆದರೂ ಅವ್ರು ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ, ಗ್ರೋ ಆಗಲಿ, ಗ್ರೋ ಆದಮೇಲೆ ನಾವು ಅವ್ರು ಕೊಡಬೇಕಂತ ಅವರು ಒಂದು ಸಪೋರ್ಟ್ ಇರೋದು. 1998 ಶುರು ಮಾಡಾದ್ಮೇಲೆ 2-3 ವರ್ಷ ಆದಮೇಲೆ ನಮ್ಮ ಓನರ್ ಅಂದು ಬಾಡಿಗೆ ಜಾಸ್ತಿ ಮಾಡಬೇಕು, ಇಲ್ಲ ಅಂದರೆ ನೀವು ಖಾಲಿ ಮಾಡಬೇಕು. ಅವಾಗ ಬಿಸ್ನೆಸ್ ಚೆನ್ನಾಗಿ ಓಡ್ತಾ ಇರಲಿಲ್ಲ. ಮನೆ ನಡೆಸೋದು ತುಂಬ ಕಷ್ಟ ಇತ್ತು. ತಿನ್ನೋದು ಖರ್ಚು, ಬೇರೆ ಖರ್ಚೆಲ್ಲ ಇತ್ತು. ಅವಾಗ ನಾವೇನು ಮಾಡಿದ್ವಿ, ಪಕ್ಕದ ಒಂದು ಖಾಲಿ ಸೈಟ್ ಇದ್ರು, ಅಲ್ಲಿ ನಾವೇ ಸೈಡ್ ಇಟ್ಟಿಗೆ ಹಾಕಿ ಮೇಲೆ ಶೀಟ್ ಹಾಕಿ ಅಂಗಡಿ ಕಟ್ಟಿದ್ರಿ. ಅಲ್ಲಿ ನಾವು ಸುಮಾರು 9 ವರ್ಷ ನಡ್ಸಿದ್ರಿ. ಅಲ್ಲೂ ತುಂಬ ಚಾಲೆಂಜಸ್ ಬಂತು. ಯಾಕಂದರೆ ದೊಡ್ಡ ಅಂಗಡಿ, ಐಟಮ್ ಜಾಸ್ತಿ, ಬಂಡವಾಳ ಜಾಸ್ತಿ. ಆದರೂ ಅವಾಗ ಹೆಂಗಿತ್ತಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಕಮ್ಮಿ ಇತ್ತು, ಆಮೇಲೆ ಸ್ವಲ್ಪ ಪ್ರಾಫಿಟ್ಟು ಜಾಸ್ತಿ ಇತ್ತು. ಯಾಕಂದರೆ ಅವಾಗ ಜಾಸ್ತಿ ಜನ ಈ ಕಡೆ ಆ ಕಡೆ ಹೋಗೋದು ಇರಲಿಲ್ಲ, ಅಂಗಡಿಗಳು ಜಾಸ್ತಿ ಇರಲಿಲ್ಲ. ಅವ್ರದ್ದು ಏನಾದರೂ ಒಂದು ತೋರಿಸಿದ್ರೆ ತೊಗೊಳ್ತಿದ್ರು. 10 ಐಟಮಲ್ಲಿ ಯಾವುದೋ ಒಂದು ತೊಗೊಳ್ತಿದ್ರು. ಬೇರೆ ಐಟಮ್ ಏನು ಅದಕ್ಕೆ ಕೊಡ್ಬೇಕು, ಇದು ಈ ಥರನೇ ಬೇಕು, ಸ್ಪೆಸಿಫಿಕ್ ಆಗಬೇಕಂತ ಏನು ಇರಲಿಲ್ಲ ಅವಾಗ. ಅವ್ರಿಗೆ 10ಅಲ್ಲಿ ಯಾವುದೋ ಒಂದು ಇಷ್ಟ ಆಯ್ತು ಅಂದರೆ ಅವ್ರು ತೊಗೊತಿದ್ರು. ಇವಾಗಲೂ ಮತ್ತು ಮುಂಚೆಗೂ ಇವಾಗಲೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಬಿಸ್ನೆಸ್ ಅಲ್ಲಿ? ಈಗ ಮುಂಚೆ ಇರೋದು ತುಂಬ ಡಿಫ್ರೆನ್ಸ್ ಇದೆ. 50% ಅಂತ ಹೇಳ್ಬೋದು. ಮುಂಚೆ ಕಸ್ಟಮರ್ ಹೆಂಗಿದ್ದಂತೆ ಏನಾದ್ರು ಕೊಟ್ಟರು ತೊಗೊಂಡು ಹೋಗ್ತಿದ್ರು. ಇದು ಬೇಕು ಸ್ಪೆಸಿಫಿಕ್, ಅದೇ ಐಟಮ್ ಬೇಕು, ಅದೇ ಥರ ಕಾಣಬೇಕಂತ ಏನು ಇರಲಿಲ್ಲ.
ಇವಾಗ ಏನಂದರೆ ಫಸ್ಟು ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತಾರೆ ಏನು ಬೇಕು ಇವಾಗ, ಆಮೇಲೆ ಅಂಗಡಿಯಲ್ಲಿ ಬರ್ತಾರೆ ಸೇಮ್ ಅದೇ ಬೇಕು, ಸಿಕ್ಕಿದ್ರೆ ಸರಿ ಇಲ್ಲ ಅಂದರೆ ಬಿಟ್ಟು ಹೋಗ್ತಾರೆ. ಆವಾಗ ನಮ್ಗೇನು ಅನ್ಸುತ್ತೆ, ನಾವು ಏನಕ್ಕೆ ಇವಾಗ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಾವು ಏನಾದರೂ ಐಟಮ್ ತಂದರೆ ಕಸ್ಟಮರ್ ಬಂದರು ಅದು ಆಪೋಸಿಟೇ ಕೇಳ್ತಾರೆ, ಏನಿಲ್ಲ ಅದೇ ಕೇಳ್ತಾರೆ ಐಟಮು. ಅವಾಗ ಒಂದೊಂದು ಸಲ ಬೇಜಾರು ಅನಿಸುತ್ತೆ. ಇವಾಗಿನ ಟೈಮ್ ನೋಡಿದ್ರೆ ಆನ್ಲೈನಿಂದ ನಮ್ಗೆ ಎಫೆಕ್ಟ್ ತುಂಬ ಬೀಳ್ತಿದೆ. ಯಾಕಂದ್ರೆ ಅವ್ರು ಕೇಳೋ ಐಟಮ್ ನಮ್ಮ ಹತ್ರ ಇರಲ್ಲ, ನಮ್ಮ ಹತ್ರ ಇರೋ ಐಟಮ್ ಅವ್ರಿಗೆ ಇಷ್ಟ ಆಗಲ್ಲ, ಸ್ಪೆಸಿಫಿಕ್ ಆಗಬೇಕು. ಅದಕ್ಕಾಗಿ ತುಂಬ ಎಫೆಕ್ಟ್ ಆಗ್ತಿದೆ ಹೇಳ್ಬೋದು. ಬಾಕಿ ರಿಮೈನಿಂಗ್ ಐಟಮ್ ಏನಂದರೆ ಸೇಮ್ ಸಿಮಿಲರ್ ಆಗೇ ಸಿಗುತ್ತೆ. ನಮ್ಮಲ್ಲಿ ನಾವು ಏನು ಮಾಡ್ತೀವಿ ಸುಮಾರು ಐಟಮ್ ಅದು ಹಂಗೆ. ಇವಾಗ ಆನ್ಲೈನು 90% ಹೇಳ್ಬೋದು, ಆನ್ಲೈನ್ ಎಲ್ಲ ಐಟಮ್ ಸಿಗುತ್ತೆ. ಅದರಿಂದನೂ ನಮಗೆ ತುಂಬ ಎಫೆಕ್ಟ್ ಆಗ್ತಿದೆ. ಅದಕ್ಕೆ ಒಂದೊಂದು ಸಲ ಯೋಚನೆ ಬರುತ್ತೆ ಅಂಗಡಿ ಮುಚ್ಚಿಬಿಡೋಣ ಅಂತ. ಮುಚ್ಚಿದ್ರೆ ಮುಂದೆ ಏನು ಮಾಡೋಣ, ಯಾಕೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇರೋದು ಈ ಅಂಗಡಿ ಬಿಸ್ನೆಸ್ ಬಗ್ಗೆನೇ, ಈ ಐಡಿಯಾ ಬಗ್ಗೆನೇ ಇರೋದು. ನಾವು ಬೇರೆ ಅಂಗಡಿ ಬೇರೆ ಯಾವುದು ಬಿಸ್ನೆಸ್ ಟೈಪ್ ಮಾಡೋಕ್ಕೂ ಹೋದರೆ ನಮಗೆ ಒಂದು ನಾಲೆಜ್ ಇರಲ್ಲ, ನಮ್ಗೆ ಫೇಲ್ಯೂರ್ ಬಂದೇ ಬರುತ್ತೆ ಅಲ್ಲಿ. ಅದಕ್ಕೆ ನಾವು ಹಿಂಗೆ ಯೋಚನೆ ಮಾಡಿ ಮತ್ತೆ ಮೈಂಡ್ನ ಚೇಂಜ್ ಮಾಡ್ತೀವಿ. ಇಲ್ಲ ಹೆಂಗೆ ನಡೀತಾ ಇದೆ ನಡೀಲಿ, ನಾವು ಹೆಂಗೋ ಸಕ್ಸಸ್ ಆಗಿದ್ದೀವಲ್ಲ ಇದನ್ನೇ ಇನ್ನೂ ಸಕ್ಸಸ್ ಮಾಡೋಣ ಅಂತ. ನಾನು ನನ್ನ ಬಗ್ಗೆ ಒಂದು ಸ್ವಲ್ಪ ಏನಂದರೆ, ನಾನು 10th ಕ್ಲಾಸ್ ಹುಟ್ಟಿ ಬೆಳೆದಿದ್ದಿಲ್ಲೇ, 10th ಇಲ್ಲೇ ಓದಿದ್ದು. ಆಮೇಲೆ 10th ನಮ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗಿತ್ತು. ಯಾಕಂದರೆ ನಮ್ಮ ತಂದೆ ಜೊತೆ ಸ್ಕೂಲು ಬಂದಾದಮೇಲೆ ನಾನು ಅಂಗಡಿಗೆ ಹೋಗ್ತಿದ್ದೆ, ಅವ್ರನ್ನ ನೋಡ್ತಿದ್ದೆ, ಅವ್ರು ಹೆಂಗೆ ಕಸ್ಟಮರ್ ಜೊತೆ ಮಾತಾಡ್ತವ್ರೆ, ಹೆಂಗೆ ಅವ್ರು ಕನೆಕ್ಟ್ ಮಾಡ್ತಾರೆ ಕಸ್ಟಮರ್ನ, ಏನಾದರೂ ಒಂದು ಐಟಮ್ನ ಮಾರಬೇಕಂದ್ರೆ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ. ಅದು ನೋಡಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ನಾನು ಈ ಬಿಸ್ನೆಸ್ಸಲ್ಲಿ ಹೋಗಬೇಕು, ಅಪ್ಪನ ಸಪೋರ್ಟ್ ಮಾಡಬೇಕು, ಅವರು ಸುಮಾರು ವರ್ಷದಿಂದ ಮಾಡ್ತವ್ರೆ, ಅವ್ರು ಹೆಂಗೆ ಕಷ್ಟ ಬಿದ್ದಿರ್ಬೋದಂತ ಅದನ್ನ ನೋಡಿ ನಮಗೂ ಇಂಟ್ರೆಸ್ಟ್ ಬಂತು. ಸೆಕೆಂಡ್ PU ಮುಗ್ದಾದ್ಮೇಲೆ ನಾನು ಬಿಸ್ನೆಸ್ ಕಡೆನೇ ಬಂದೆ. ಆಲ್ಮೋಸ್ಟ್ 2015 ನಾನು ಜಾಯ್ನ್ ಆಗಿದ್ದು ನಮ್ಮ ಅಪ್ಪನ ಜೊತೆ ಬಿಸ್ನೆಸ್ಸಲ್ಲಿ. ಅವಾಗಿಂದ ಇವಾಗವರೆಗೂ ಕೊರೋನಾ ಮೊದಲು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಬಿಸ್ನೆಸ್ಸು. ಆವಾಗ ಹೆಂಗಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ಕಮ್ಮಿ, ರಿಟರ್ನ್ ಚೆನ್ನಾಗಿತ್ತು. ಇವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋ, ರಿಟರ್ನ್ ಮೊದಲಷ್ಟಿಲ್ಲ, ತುಂಬ ಕಮ್ಮಿ ಆಗಿದೆ. ಯಾಕೆಂದರೆ ಮೇಯ್ನ್ ಇರೋದು ಅಂಗಡಿ ಬಾಡಿಗೆನೇ ಜಾಸ್ತಿ. ಎಲ್ಲೋದ್ರೂ ಮುಖ್ಯ ಇರೋದು ಅಂಗಡಿ ಬಾಡಿಗೆ ನೋಡೇ ತುಂಬ ಅಂಗಡಿಯವರು ಬೇಡ ಅಂಗಡಿ ಮಾಡೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಾರೆ. ಯಾಕಂದರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅರ್ಧ ನಮ್ಮ ಸೇವಿಂಗ್ಸು ನಾವು ದುಡಿಯೋದು, ಕಷ್ಟಪಟ್ಟು ದುಡಿಯೋದು ಅರ್ಧ ಬಾಡಿಗೆಯಲ್ಲೇ ಹೋಗ್ಬಿಡುತ್ತೆ. ಬಾಕಿ ಮಿಕ್ಕಿರೋದು ಖರ್ಚು ತುಂಬ ಬರುತ್ತೆ. ಅದು ಕಾಮನ್ ಎಲ್ರಿಗೂ ಬಂದೇ ಬರುತ್ತೆ ಆ ಖರ್ಚು ಏನಂತ. ಅದನ್ನ ನೋಡಿ ಇವಾಗಿಂದು ನೋಡಿದ್ರೆ ತುಂಬ ಕಷ್ಟ ಇದೆ ಅಂಗಡಿ ನಡ್ಸೋಕ್ಕೆ. ಆದರೂ ನಮ್ಮ ತಂದೆಯವರು ತುಂಬ ಮೊದಲಿಂದಾನು ಕಷ್ಟಪಟ್ಟವ್ರೆ. ಅವ್ರನ್ನ ನೋಡಿ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ಅಂಗಡಿ ನಡ್ಸೋದು. ಅಂಗಡಿ ಏನಾದರೂ ಯಾವುದೇ ಕಷ್ಟ ಬಂದರೂ ಹೆಂಗೆ ಅದನ್ನ ಸಕ್ಸಸ್ ಆಗಿ ಮಾಡ್ಬೇಕಂತ ಅವ್ರನ್ನ ನೋಡಿ ನಾವು ತಿಳ್ಕೊಂಡಿದ್ದೀವಿ ತುಂಬ. ಸೊ ಯಾವ ಏಜಲ್ಲಿ ನೀವು ಈ ಬಿಸ್ನೆಸ್ಗೆ ಎಂಟ್ರಿ ಕೊಟ್ರಿ ನೀವು? ನಾನು 18 ವಯಸ್ಸಲ್ಲೇ ನಾನು ಬಿಸ್ನೆಸ್ ಕಡೆ ನೋಡಿದ್ದೆ. ಮುಂದೆ ಓದಲ್ಲಿ ನೀವು ಮುಂದುವರಿಸ್ಬೇಕು ಅಂತ ಅನಿಸಿಲ್ವಾ ನಿಮಗೆ? ಅವಾಗ ಒಂದು ಸ್ವಲ್ಪ ಪರಿಸ್ಥಿತಿನೂ ಹಂಗೆ ಇತ್ತು. ಯಾಕಂದರೆ ನಮ್ಮ ಅಪ್ಪ ಜೊತೆ ಕೆಲ್ಸದವ್ರು ಇರೋರು ಅವರು ಬಿಟ್ಟೋಗ್ಬಿಟ್ಟಿದ್ರು. ಅದಕ್ಕಾಗಿ ಅವನ್ನ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಬಂತು. ನಮ್ಮ ತಂದೆಯವರು ಒಬ್ಬರೇ ಮಾಡ್ತವ್ರೆ, ನಾನು ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಡಬೇಕು ಅಂಥೇಳಿ ನಾನು ಬಿಸ್ನೆಸ್ ಕಡೆ ಬಂದಿದ್ದು. ಅದಾದಮೇಲೆ ಇಂಟ್ರೆಸ್ಟು ನನಗೆ ತುಂಬ ಬಂದಿದ್ದು. 2-3 ವರ್ಷ ನಿಧಾನಕ್ಕೆ ಅವ್ರ ಜೊತೆ ಇದ್ದಂಗೆ ಇಂಟ್ರೆಸ್ಟು ಜಾಸ್ತಿ ಇತ್ತು. ಅದ್ರ ಜೊತೆನೇ ನಾನು ಮತ್ತೆ ಅಲ್ಲಿಂದ ಅಂಗಡಿ ಖಾಲಿ ಮಾಡಾದ್ಮೇಲೆ ಎದುರುಗಡೆ ಅಂಗಡಿ ಶಿಫ್ಟ್ ಮಾಡಿದ್ವಿ. ಅದಾದಮೇಲೆ ಹಂಗೆ ಇವಾಗೂ ನಡೀತಾ ಇದೆ ಅಂಗಡಿ. ಬಟ್ ಇವಾಗ ಸ್ವಲ್ಪ ಕಷ್ಟಗಳು ಜಾಸ್ತಿ ಇದೆ ಆನ್ಲೈನ್ ಬಂದಾದಮೇಲೆ. ಯಾಕಂದ್ರೆ ಕೊರೋನಾ ಬಂದಾಗ ಆನ್ಲೈನು ಜಾಸ್ತಿ ಆಗಿತ್ತು, ಜನರಿಗೆ ಜಾಸ್ತಿ ಇದಾಗಿತ್ತು, ಪಬ್ಲಿಸಿಟಿ ಆಗಿತ್ತು ಆನ್ಲೈನ್ ಬಗ್ಗೆ. ಯಾಕಂದರೆ ಎಲ್ಲರೂ ಮನೆಯಲ್ಲಿ ಕೂತಿದ್ರು, ಅವ್ರಿಗೆ ಏನಾದರೂ ಬೇಕಂದರೆ ಆನ್ಲೈನಿಂದ ತರಿಸೋದು. ಆವಾಗಿಂದ ತುಂಬ ಎಫೆಕ್ಟ್ ಬೀಳ್ತಾ ಇದೆ. ಯಾವುದೇ ಬಿಸ್ನೆಸ್ ಆಗಿರಲಿ, ನಮ್ದಂತಲ್ಲ, ಯಾವುದೇ ಬಟ್ಟೆ ಅಂಗಡಿ ಆಗಿರಲಿ, ರೇಷನ್ ಅಂಗಡಿ ಆಗಿರಲಿ, ಎಲ್ಲ ಬಿಸ್ನೆಸ್ಗೂ ಏಟ್ ಬಿದ್ದಿದೆ. ಇವಾಗ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಸೊ ಈ ಕನ್ನಡನ ಹೇಗೆ ಕಲಿತ್ರಿ ನೀವು? ಸ್ಕೂಲಲ್ಲೇ ಹೇಳ್ಬೋದು ಕಲ್ತಿದ್ದೀವಿ. ಚಿಕ್ಕ ವಯಸ್ಸಿಂದಾನೇ ಕಲ್ತಿದ್ರೆ ಬಂದ್ಬಿಡುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಇಂಟ್ರೆಸ್ಟೂ ಇರಬೇಕು. ಹೌದು, ಕನ್ನಡ ಮಾತಾಡ್ಬೇಕಂತ ಒಂದು ಇಂಟ್ರೆಸ್ಟು ಇರಬೇಕು ನಮಗೆ.
ಯಾಕಂದ್ರೆ ನಾವು ಇಲ್ಲಿ ಇರ್ತೀವಿ, ಇಲ್ಲಿರೋವಾಗ ಆ ಭಾಷೆನ ನಾವು ಕಲಿಬೇಕಂತ ಒಂದು ಆಸೆನೂ ಇರಬೇಕು. ಹೌದು, ಅದು ಆಸೆ ಇದ್ರೆ ನಾವು ಏನಾದರೂ ಮಾಡ್ಬೋದು, ಆದ್ರೆ ಈಸಿಯಾಗಿ ಕಲಿಬೋದು. ಕಲಿಯೋದೇನು ಕಷ್ಟ ಅಲ್ಲ. ABCD ಹಂಗೆ ಕನ್ನಡನೂ ಇರೋದು. ಸೊ ಆ ಟೈಮಲ್ಲೇ ನೀವು ಕಲ್ತಿರೋದು? ಚಿಕ್ಕ ವಯಸ್ಸಲ್ಲೇ ಕಲ್ತಿರೋದು, ಸ್ಕೂಲ್ ಟೈಮಲ್ಲೇ. ಭಾಷೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ನಿಮ್ಮ ಬಿಸ್ನೆಸ್ಗೆ? ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಭಾಷೆ? ಭಾಷೆ ತುಂಬಾ ಮುಖ್ಯ. ಭಾಷೆಯಿಂದ ನಾವು ಕಸ್ಟಮರ್ನ ಕಮ್ಯುನಿಕೇಟು ಅಟ್ರಾಕ್ಟ್ ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು ನಮ್ಮ ಜೊತೆ. ನಾವು ಏನಾದರೂ ತೋರಿಸೋದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಈಸಿಯಾಗಿ ಮಾಡ್ಬೋದು. ಇವಾಗ ಭಾಷೆನೇ ಬರಲ್ಲ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಕಸ್ಟಮರಿಗೂ ಸೇಮ್ ಇರಲ್ಲ. ಅವ್ರು ಅನ್ಕೋತಾರೆ ಇಲ್ಲ ಕನ್ನಡದಲ್ಲೇ ಹೇಳಬೇಕು, ಕನ್ನಡದಲ್ಲೇ ಮಾತಾಡಬೇಕು ಅಂತ ಅವ್ರಿಗೂ ಒಂದು ಇದಿರುತ್ತೆ, ಮೈಂಡ್ ಇರುತ್ತೆ. ಆಪೋಸಿಟ್ ಇರೋನು ಎಲ್ಲ ಕನ್ನಡದಲ್ಲೇ ಮಾತಾಡಬೇಕು. ಬೇರೆ ಬೆಂಗಳೂರಲ್ಲಿ ನೋಡಿದ್ರೆ ಎಲ್ಲ ಭಾಷೆ ಮಿಕ್ಸ್ ಇದೆ, ಬಟ್ ಕನ್ನಡನೂ ತುಂಬ ಮುಖ್ಯನೇ ಮಾತಾಡೋದು. ಸೊ ಇಲ್ಲಿದ್ದೀವಿ ಅಂದ್ರೆ ನಾವು ಆ ಭಾಷೆಗೆ ನಾವು ಗೌರವನೂ ಕೊಡಬೇಕು, ಕಲಿಬೇಕು. ಗೌರವನೂ ಕೊಡಬೇಕು, ಕಲಿಯೋದೇ ತುಂಬ ಮುಖ್ಯ. ಕಲಿಬೇಕು. ಅದು ತುಂಬ ಇಷ್ಟ ಆಗುತ್ತೆ ಮಾತಾಡ್ಬೇಕಂದ್ರೆ ಕನ್ನಡ, ಒಂಥರ ಫೀಲಿಂಗ್ ಆಗುತ್ತೆ. ಸೊ ಇವಾಗ ಎಲ್ಲರೂ ಹೇಳ್ತಾರೆ ಮಾರ್ವಾಡೀಸ್ ಸೀಕ್ರೆಟ್ ಏನಿರ್ಬೋದು ಅಂತ. ಅಂದರೆ ಎಲ್ಲರೂ ನಾವು ಕೇಳಿರೋ ಹಂಗೆ ನೀವು ದೀಪಾವಳಿಯಲ್ಲಿ ನೀವೇನೋ ಒಂದು ನಿಮ್ಮದೇ ಒಂದು ರಿಚುವಲ್ಸು ಪ್ರೊಸೀಜರ್ ಇರುತ್ತೆ ಅವತ್ತಿನ ದಿನ. ಅಂದರೆ ಲಕ್ಷ್ಮಿ ನಿಲ್ಲೋದಕ್ಕೆ ಅದನ್ನು ನೀವು ಮಾಡ್ತೀರಾ ಅಂತ. ಸೊ ಅದೇನಾ ಕಾರಣ, ಇಲ್ಲ ಬೇರೆ ಇನ್ನೇನ ಇದೆಯಾ? ಸೊ ಇದ್ರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ, ಹೇಳ್ಬೋದಾ ನೀವು? ತುಂಬ ಜನ ನೀವು ಹೇಳೋ ಹಂಗೆ ಅದು ತಿಳ್ಕೊತಾರೆ. ಬಟ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಕ್ಸಸ್ ಅಂದರೆ ಮೇನ್ ಈಸ್ ಹಾರ್ಡ್ ವರ್ಕು. ಹಾರ್ಡ್ ವರ್ಕ್ ಮಾಡಿದ್ರೆ ಏನಾದ್ರು ಅಚೀವ್ ಮಾಡ್ಬೋದು, ಬಟ್ ರೈಟ್ ವೇ ಅಲ್ಲಿ ಇರ್ಬೇಕು ಹಾರ್ಡ್ ವರ್ಕು. ನಾವು ಯೋಚನೆ ಮಾಡೋದು ಒಂದು, ಮಾಡೋದು ಬೇರೆ. ಅದು ಹಾರ್ಡ್ ವರ್ಕ್ ಮಾಡೋರು ಪ್ರಯೋಜನ ಇಲ್ಲ, ಅದು ಸಕ್ಸಸ್ ಅಲ್ಲಿ ಬರಲ್ಲ. ಅದ್ರ ಜೊತೆಗೆ ಸಕ್ಸಸ್ ಅಂದರೆ ಬ್ಯಾಕ್ಗ್ರೌಂಡು ಇರುತ್ತೆ. ಬ್ಯಾಕ್ಗ್ರೌಂಡ್ ಸಪೋರ್ಟು ತುಂಬ ಸಕ್ಸಸ್ ಎಲ್ಲ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆಗಲಿ, ನಮ್ಮ ಮನಿ ಸಪೋರ್ಟ್ ಬೇಕಂದ್ರೆ ಮನಿ ಸಪೋರ್ಟ್ ಸಿಗುತ್ತೆ. ಪ್ರಾಡಕ್ಟ್ ಏನಾದರೂ ಬೇಕು, ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಇವಾಗ ದುಡ್ಡು ಕೊಡೋಕೆ ಆಗ್ತಿಲ್ಲ ಯಾರಿಗೂ, ಆವಾಗ ಇನ್ವೆಸ್ಟ್ಮೆಂಟ್ ಆಗಿ, ಐಟಮ್ ಇನ್ವೆಸ್ಟ್ಮೆಂಟ್ ಆಗಿ ಬೇಕಂದರೆ ಅದು ಸಪೋರ್ಟ್ ನಮ್ಮಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಖರ್ಚು ಆದಷ್ಟು ಇವಾಗಿನ ಟೈಮಲ್ಲಿ ಆದಷ್ಟು ಕಮ್ಮಿ ಮಾಡಬೇಕು. ಯಾಕಂದ್ರೆ ಇವಾಗ ಆಚೆ ಎಲ್ಲರೂ ಹೋದ್ರು ಮಾಮೂಲಿ ಖರ್ಚು ಜಾಸ್ತಿ ಇದೆ. ಇವಾಗ ನಮ್ಮ ಕಡೆ ನಮ್ಮ ಫ್ಯಾಮಿಲಿ ನೋಡೋ ಥರ ಅವರು ತುಂಬ ಕಮ್ಮಿ ಖರ್ಚಲ್ಲಿ ಇದು ಬೆಳೆಸಿರೋದು ಬಿಸ್ನೆಸ್ನ. ಏನಾದ್ರು ಬಟ್ಟೆ ಆಗಿರಲಿ, ಆಚೆ ಹೋಗಿ ತಿನ್ನೋದಾಗಿರಲಿ, ಇಲ್ಲ ಬೇರೆ ಏನೋ ಆಗಿರಲಿ, ಖರ್ಚು ಅದು ತುಂಬ ಕಮ್ಮಿ ಮಾಡಿದ್ರೆ ಉಳಿತಾಯನೇ ನಾವು ಒಂದು ಸಕ್ಸಸ್ ಹೇಳ್ಬೋದು. ಅದರಿಂದ ನಾವೇನಾದರೂ ಸ್ಟಾರ್ಟು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಮನಿ ಸೇವ್ ಮಾಡಿದ್ರೆ ಸೊ ಅದರಿಂದ ನಾವು ಇನ್ನೊಂದು ನಮ್ಮ ಐಡಿಯಾಯಿಂದ ಸೊ ಬೇರೆದಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ಉಪಯೋಗ ಆಗುತ್ತೆ. ಎಲ್ಲರೂ ಇನ್ವೆಸ್ಟ್ ಮಾಡೋದು ಅದು ಸಕ್ಸಸ್. ಯಾಕಂದ್ರೆ ಅದು ನಮಗೆ ಇವಾಗಿಲ್ಲ ಅಂದರೆ ರಿಟರ್ನ್ಸ್ ಆಮೇಲೆ ಕೊಡುತ್ತೆ. ಸೇವಿಂಗ್ಸ್ ಇದ್ರೆ ಎಲ್ಲ ಆಗುತ್ತೆ, ದುಡ್ಡು ಕೈಯಲ್ಲಿದ್ರೆ ಎಲ್ಲ ಆಗುತ್ತೆ. ದುಡ್ಡು ಇಲ್ದಿರೆ ನಾವು ಎಷ್ಟಾದ್ರೂ ಯೋಚನೆ ಮಾಡಿದ್ರೆ ಏನೂ ಆಗಲ್ಲ. ಬರೀ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ, ಏನು ಮಾಡೋದು. ಅದೇ ದುಡ್ಡು ಕೈಯಲ್ಲಿ ಇದ್ರೆ ಕರೆಕ್ಟಾಗಿ ನಾವು ರೈಟ್ ವೇಯಲ್ಲಿ ಥಿಂಕ್ ಮಾಡಿ ಮಾಡಿದ್ರೆ ಎಲ್ಲ ಪಾಸಿಬಲ್ ಇದೆ, ಮಾಡಿದ್ರೆ ಎಲ್ಲ ಇದೆ. ಯಾಕಂದರೆ ಇವಾಗ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಾವು ಪೂರ್ ಫ್ಯಾಮ್ಲಿಯಿಂದ ಇದ್ರಿ. ನಮ್ಮ ತಂದೆ ತಾಯಿ ಅವರು ತುಂಬ ಕಷ್ಟಪಟ್ಟು ಬೆಳೆಸಿರೋದು. ಇವಾಗ 25 ವರ್ಷದಿಂದ ಅವ್ರು ಕಷ್ಟಪಟ್ಟಿರೋದು ನಾವು ನೋಡಿದ್ದೀವಿ. ಹೆಂಗೆ ಅವರು ಪ್ರತಿ 1 ರೂಪಾಯಿನ ಹೆಂಗೆ ಅವ್ರು ಖರ್ಚು ಮಾಡ್ತಾರೆ, ಹೆಂಗೆ ಉಳಿತಾಯ ಮಾಡ್ತಾರೆ. ನಾವು ಏನಾದ್ರು ಕೇಳಿದ್ರೆ ಫಸ್ಟು ನಮ್ಮನ್ನ ಹೇಳೋದವರು, ಏನಕ್ಕೆ ಬೇಕು, ಏನಕ್ಕೆ ಮಾಡೋದು, ಏನಕ್ಕೆ ಈ ಖರ್ಚು ಬೇಕು. ಅವಾಗ ನಮಗೂ ಒಂದು ಥಿಂಕ್ ಇರುತ್ತೆ, ಈಗ ಇವ್ರು ನಮ್ಮನ್ನ ಹೇಳ್ತವ್ರೆ, ನಮಗೂ ಸ್ವಲ್ಪ ಯೋಚನೆ ಮಾಡ್ಬೇಕು, ನಾವು ಏನಕ್ಕೆ ದುಡ್ಡು ತೊಗೊಳ್ತಾ ಇರೋದು, ಏನಕ್ಕೆ ಖರ್ಚು ಮಾಡ್ತಾ ಇರೋದು, ಅದು ಇಂಪಾರ್ಟೆಂಟಾ ಖರ್ಚು ಮಾಡೋದಂತ. ಅದು ಯೋಚನೆ ಮಾಡಿ ನಮಗೂ ಒಂದು ಸ್ವಲ್ಪ ಅವ್ರ ಥರ ಥಿಂಕಿಂಗ್ ಶುರುವಾಗಿದೆ. ಮತ್ತು ಅವ್ರ ಥರ ಥಿಂಕ್ ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ. ಯಾಕಂದರೆ ಇವಾಗಿನ ಜನ್ರೇಷನ್ ಟೈಮ್ ಇರೋದು ಖರ್ಚು ಜಾಸ್ತಿ, ದುಡ್ಡು ಕೈಯಲ್ಲಿ ಇರುತ್ತೆ ಕಮ್ಮಿ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಆದ್ದರಿಂದ ಆದಷ್ಟು ಸೇವಿಂಗ್ಸ್ ಮಾಡ್ಕೊಳ್ಳಿ. ಸೇವಿಂಗ್ಸೇ ಸಕ್ಸಸ್ ಅಂತ ಹೇಳ್ಬೋದು ದುಡ್ಡಲ್ಲಿ. ಅದೇ ನಿಮ್ಮ ಒಂದು ಸಕ್ಸಸ್ ಅಂತ ತಿಳಿಬೋದಾ ನಾವು? ಅದೇ ಅಂತ ಹೇಳ್ಬೋದು. ಯಾಕಂದರೆ ತಂದೆ ತಾಯಿಯನ್ನು ನೋಡಿನೇ ನಾವು ಹುಟ್ಟು ಬೆಳೆದಿರೋದು.
ಅವರಿಂದಾನೇ ಇವತ್ತು ನಾವು ತುಂಬ ಚೆನ್ನಾಗಿದ್ದೀವಿ, ತುಂಬ ಸಕ್ಸಸ್ ಆಗಿದ್ದೀವಿ ಬಿಸ್ನೆಸ್ಸಲ್ಲಿ. ಇವಾಗೂ ಚೆನ್ನಾಗಿ ನಡೀತಾ ಇದೆ. ಕಷ್ಟಗಳು ಇದ್ದೇ ಇರುತ್ತೆ, ಯಾವುದೇ ಬಿಸ್ನೆಸ್ ಆಗಿರಲಿ ಕಷ್ಟಗಳು ಇದ್ದೇ ಇರುತ್ತೆ. ಅದು ನಾವು ನೋಡ್ಕೊಂಡು ನಡೆಸ್ಬೇಕು ಅಷ್ಟೇ. ಯಾವಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನಾವು ಅದ್ರ ಜೊತೆಗೆ ನಡಿಬೇಕು. ನಡೆದ್ರೆ ಎಲ್ಲ ಪಾಸಿಬಲ್ ಆಗುತ್ತೆ. ಇವಾಗ ನಾನು ನಮ್ಮ ಫ್ಯಾಮ್ಲಿಯನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಇದು ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಅವರು ಮಾಡಿದ್ದು, ಅವ್ರು ಕಷ್ಟಪಟ್ಟಿದ್ದು. ಇವತ್ತು ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿ ಏನಾದರೂ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು, ಪೂರಿಂದ ಮಿಡಲ್ ಕ್ಲಾಸ್ ಬಂದಿದ್ದೀವಿ. ಮೊದಲು ಬಾಡಿಗೆ ಮನೇಲಿ ಇದ್ವಿ, ಇವಾಗ ಸ್ವಂತ ಮನೆಯಲ್ಲೇ ನಾವು ಇದ್ದೀವಿ. ಎಲ್ಲೂ ಚೆನ್ನಾಗಿದ್ದೀವಿ ಇವಾಗ. ಇದೇ ಹೇಳ್ತಾ ನನ್ನ ಮಾತನ್ನು ಇಲ್ಲೇ ಮುಗಿತೀನಿ. ಧನ್ಯವಾದಗಳು.